ಇವತ್ತು ಒಂದು ವಿಶೇಷದ ಸುದ್ದಿ ಏನಪ್ಪಾ ಅಂದ್ರೆ, ನಮ್ಮ ಹಳೆಯ ಶಿವಾಜಿನಗರ ಅಧ್ಯಕ್ಷ ಖಲೀಲ್ ನಾವು ಒಕ್ಕೂಟದಲ್ಲಿ 2014ರಲ್ಲಿ ಅವ್ರಿಗೆ ಶಿವಾಜಿನಗರ ಅಧ್ಯಕ್ಷರು ಮಾಡಿದ್ದೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ, ಇವತ್ತು ಸಂತೋಷ ಸುದ್ದಿ ಏನಪ್ಪಾ ಅಂದ್ರೆ, ಕರ್ನಾಟಕ ಪ್ರದೇಶ ಬೀದಿ ಬದಿ ಆ ವ್ಯಾಪಾರಿಗಳ ಒಂದು ವಿಭಾಗಕ್ಕೆ, ಕಾಂಗ್ರೆಸ್ ಸಮಿತಿಗೆ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಖಲೀಲ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ತುಂಬಾ ನನಗೂ ಪರಿಚಯ ಇರತಕ್ಕಂಥವರು ಮತ್ತು ನಮ್ಮ ಶಿವಾಜಿನ ಕ್ಷೇತ್ರದ ರಿಜ್ವಾನ್ ಸಾಹೇಬ್ ಶಿಫಾರಸಿನ ಮೇರೆಗೆ, ಜಮೀರ್ ಅಹಮದ್ ಸಾಹೇಬ್ರ ಶಿಫಾರಸಿನ ಮೇರೆಗೆ ಮತ್ತು ದಿನೇಶ್ ಗುಂಡೂರಾವ್ ಶಿಫಾರಸಿನ ಮೇರೆಗೆ ಒಂದು ಇವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ತುಂಬಾ ನಮಗೆ ಸಂತೋಷ ಆಗ್ತದೆ. ಇವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಯಾಕೆಂದ್ರೆ ಇನ್ನು ಯುವಕರು ಜನಾಂಗಕ್ಕೆ, ಆ ಬೀದಿ ಬದಿ ವ್ಯಾಪಾರಿಗಳ ಜನಾಂಗ ಇದೆಯಲ್ಲ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, SC ST ಒಕ್ಕಲಿಗರಲ್ಲ, ಇದು ಈ ಜನಾಂಗ ಬಡವರು ಜನಾಂಗ. ಬಡವ್ರಿಗೋಸ್ಕರ ಇದೊಂದು ಸೆಲ್ ಮಾಡಿರ್ತಕ್ಕಂಥದ್ದು. ಆ ಜನಾಂಗಕ್ಕೆ ಸರ್ಕಾರ ಸವಲತ್ತುಗಳಾಗಿರ್ಬೋದು, ಕೇಂದ್ರದ ಸವಲತ್ತುಗಳಾಗಿರ್ಬೋದು, ಮತ್ತು ನಮ್ಮ ಸರ್ಕಾರದಲ್ಲಿ ಈಗಾಗಲೇ ಅನೇಕ ಸವಲತ್ತುಗಳು ಕೊಡ್ತಾ ಇರತಕ್ಕಂಥದ್ದು. ನಮ್ಮ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಖಲೀಲ್ ಅವರು ಸಂಪೂರ್ಣವಾಗಿ ನಮ್ಮ 6 ವಿಧಾನ ಕ್ಷೇತ್ರ ಬರತಕ್ಕಂಥದ್ದು, ಆ ವಿಧಾನ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಆ ಬೀದಿ ಬದಿ ವ್ಯಾಪಾರಗಳ ನ್ಯಾಯವನ್ನ ಕೊಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಇವತ್ತು ಅವರಿಗೆ ಒಂದು ಜಿಲ್ಲಾಧ್ಯಕ್ಷರಿಗೆ ಹುದ್ದೆಯನ್ನ ನೀಡಿದ್ದೀವಿ. ಅದು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಯಾಕೆಂದ್ರೆ ಅವ್ರಿಗೆ ಉರುಪಿತ್ತು, ಅವಾಗಲೇ ಉರುಪಿದ್ದು. 2014ರಲ್ಲಿ ಅವ್ರಿಗೆ ಒಂದು ಒಕ್ಕೂಟದ ಅಧ್ಯಕ್ಷ ಕೊಟ್ಟಿದ್ದ ಶಿವಾಜಿಗೆ. ಇವತ್ತು ಸಂತೃಪ್ತಿಯಾಗಿ ನಂಬಿಕೆ ಇದೆ. ಈ ಭರವಸೆಯನ್ನ ಅವರು ತುಂಬಾ ಬಡವರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು. ನಮ್ಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸ್ಟ್ರೀಟ್ ವೆಂಡರ್ಸ್ ಸೆಲ್ ನಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ನಮ್ಮ ಸ್ಟೇಟ್ ಲೀಡರ್ಸ್ ಸಿದ್ದರಾಮಯ್ಯ ಸರ್, CM ಸಿದ್ದರಾಮಯ್ಯ ಸರ್, DCM DK ಶಿವಕುಮಾರ್ ಸರ್, ನಮ್ಮ ಸ್ಟ್ರೀಟ್ ವೆಂಡರ್ಸ್ ಸೆಲ್ದು CA ರಂಗಸ್ವಾಮಿ ಸರ್, and MLA ರಿಜ್ವಾನ್ ಅರ್ಷದ್ ಸರ್, and ಜಮೀರ್ ಅಹಮದ್ ಸರ್, ಎಲ್ಲರಿಗೆ ಥ್ಯಾಂಕ್ಸ್ ಫಾರ್ ಧನ್ಯವಾದ. ನಮ್ಮ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಈಗ ನಾವೇ ಒಳ್ಳೆ ರೀತಿಯಿಂದ ನಮ್ಮ ಪೋಸ್ಟ್ ಇಂದ ಮಾಡಿಸ್ತೀನಿ. ಯಾವ ತರ ಸೌಲಭ್ಯಗಳು ಆಗ್ಬೋದು ಅಂತೀರಾ? ಈಗ ಏನ್ ತೊಂದರೆಗಳು ಬೇಕಾದಷ್ಟು ಇದೆ ಅಂತಂದ್ರೆ ಬರುತ್ತೆ, ಏನ್ ಹೇಳ್ತೀರಾ? ಬಹಳ ತೊಂದರೆ ಇದೆ, ಟೆನ್ಷನ್ಸ್ ಇದೆ ಎಲ್ಲ ಕಡೆ. ಸ್ಟ್ರೀಟ್ ವೆಂಡರ್ಸ್ ಎಲ್ಲ ನಾವು ಒಂದು ಸೆಲ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಅವನ ಅಸೆಂಬ್ಲಿನಲ್ಲಿ ಬ್ಲಾಕ್ ಸೆಲ್ಲು, ವಾರ್ಡ್ ಸೆಲ್ಲು, ಎಲ್ಲ ಪ್ರೆಸಿಡೆಂಟ್ಸು, ವಾರ್ಡ್ ಪ್ರೆಸಿಡೆಂಟ್ಸ್, ಮೆಂಬರ್ಸ್ ಎಲ್ಲ ಮಾಡ್ತೀನಿ. ಏನು ತೊಂದರೆ ಆದ್ರೆ, ಏನು ಟೆನ್ಷನ್ ಆದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನೀವು ಹೇಳ್ತಾ ಇದ್ದೀರಾ, ಫಸ್ಟ್ ಬರೋದೇ ಶಿವಾಜಿನಗರದಲ್ಲಿ ತಾವಿದ್ದೀರಾ. ಶಿವಾಜಿನಗರದಲ್ಲಿ ಈಗ ರಂಜಾನ್ ಬರ್ತಾ ಇದೆ. ರಂಜಾನ್ ಆದ್ರೆ ಅಲ್ಲಿ ವ್ಯಾಪಾರಿಗಳಿಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಬೀದಿ ವ್ಯಾಪಾರ. ಅದಕ್ಕೆ ಯಾವ ತರ ಕ್ರಮ ತಗೊಳ್ತೀರಾ? ಫಸ್ಟ್ ನಾವು ಒಂದು ಮೀಟಿಂಗ್ ಮಾಡಿಸ್ತೀನಿ ಸರ್, ಪೀಸ್ ಮೀಟಿಂಗ್ ವರ್ಷ ಮಾಡಿಸ್ತಾ ಇದ್ದೀನಿ. ಪೊಲೀಸ್, ಟ್ರಾಫಿಕ್ ಪೊಲೀಸ್, DCP ಅನ್ನ ಸರ್ಕಲ್ಸ್ ಎಲ್ಲ ಸಿಟ್ ಮಾಡಿಸಿ ಒಂದು ಪೀಸ್ ಮೀಟಿಂಗ್ ಕರೆಸ್ತೀನಿ. ಕರೆಸ್ಬಿಟ್ಟು ಮಾತಾಡ್ತೀನಿ, ಯಾವ್ದು ಲೈನ್ ನಲ್ಲಿ ಮಾಡಿಸ್ಬೇಕು, ರೂಲ್ಸ್ ರೆಗ್ಯುಲೇಷನ್ ಅಂಡ್ ಟ್ರಾಫಿಕ್ ತೊಂದರೆ ಆದ್ರೆ ಎಂತದ್ ಮಾಡ್ಬೇಕು ಅಂತ ಎಲ್ಲ ಕ್ಲಿಯರ್ಸ್ ಮಾಡ್ತೀನಿ. ಫಸ್ಟ್ ಗೆಟ್ ಟುಗೆದರ್ ಒಂದು ಹೆಲ್ಪ್ ಲೈನ್ ಮಾಡಿಸ್ತೀನಿ. ಹೆಲ್ಪ್ ಲೈನ್ ಮಾಡಿಸಿ ಒಂದು ನಂಬರ್ ಕೊಡ್ತೀನಿ. ಏನು ತೊಂದರೆ ಆದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು. ಮತ್ತೆ ನಮ್ಮ ಸಾಹೇಬರು ಇದ್ದಾರೆ, ಅಧ್ಯಕ್ಷ ರಂಗಸ್ವಾಮಿ ಸಾರು. ಥ್ಯಾಂಕ್ಸ್ ಫಾರ್ ರಂಗಸ್ವಾಮಿ ಸರ್, ನಮ್ಮ ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಆಲ್ ಮೆಂಬರ್ಸ್ ಅಂಡ್ ಕಮಿಟೀಸ್ ಅಂಡ್ ಕಾಂಗ್ರೆಸ್ ಲೀಡರ್ಸ್. ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ಅಸ್ಮಾ ಖಾನಮ್ ಅಂತ. ನಾನು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಸೊ ಇವತ್ತು ನನ್ನ ಆತ್ಮೀಯ ಗೆಳೆಯನಾದ ಮೊಹಮ್ಮದ್ ಖಲೀಲ್ ಅವ್ರಿಗೆ ಬೀದಿ ಬದಿ ವ್ಯಾಪಾರಿಯಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದ ನಮ್ಮ ರಾಜ್ಯ ಅಧ್ಯಕ್ಷರಾದ EC ರಂಗಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ. ನಂತರ ನಮ್ಮ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಮತ್ತು ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸರ್ಗೂ ಮೊದಲಿಗೆ ಧನ್ಯವಾದ ಹೇಳ್ತೀನಿ. ಏಕೆಂತ ಹೇಳಿದ್ರೆ ನಮ್ಮ KPCC ಅಲ್ಲಿ ಬೀದಿ ಬದಿ ವ್ಯಾಪಾರಿ ಎಂಬ ಸೆಲ್ ಇರ್ಲಿಲ್ಲ. ಈಗ ಹೊಸದಾಗಿ ಬೀದಿ ಬದಿ ವ್ಯಾಪಾರಿ ಸೆಲ್ ಅನ್ನು ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಇವಾಗ ತುಂಬಾ ಬಡವರು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಯಾವುದೇ ತರಹದ ಒಂದು ನೆರವು ಇರ್ಲಿಲ್ಲ. ಈ ಸೆಲ್ ಮಾಡಿದ್ರಿಂದ ಅವ್ರಿಗೆ ತುಂಬಾ ಜಾಸ್ತಿ ನೆರವು ಸಿಕ್ದಂಗ ಆಗಿದೆ, ಹೆಲ್ಪ್ ಸಿಕ್ದಂಗ ಆಗಿದೆ. ಏನಕ್ಕಂತ ಹೇಳಿದ್ರೆ ಇವಾಗ ನೀವು ಕೇಳಿರ್ಬೋದು ಮಾಫಿಯಾ ಅಂತ. ಅದು ಬೇರೆ ಬೇರೆದಲ್ಲಿ ಮಾಫಿಯಾ ಆಗೋ ಜೊತೆಗೆ ಇವಾಗ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಲ್ಲೂ ತುಂಬಾ ಜಾಸ್ತಿ ಮಾಫಿಯಾ ಆಗಿದೆ. ಸೊ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಈ ತರ ಒಂದ್ ಸೆಲ್ ಬೇಕಾಗಿತ್ತು.
ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಿಳ್ಕೊಂಡು ಮಾಡಿ ಸೆಲ್ಲನ್ ಮಾಡಿದಕ್ಕೆ ಅವ್ರಿಗೆ ಫಸ್ಟ್ ಅಭಿನಂದನೆ ಮಾಡ್ಬೇಕು. ಒಂದು. ಸೆಕೆಂಡ್ ಏನಂತ ಹೇಳಿದ್ರೆ ನೋಡಿ, ನಮ್ಮ ಕರ್ನಾಟಕದ ನಿವಾಸಿಗಳೇ ಇಲ್ಲ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ. ಎಲ್ಲ ಆಚೆ ಕಡೆಯಿಂದ ಬಂದಿರೋರು ಇಲ್ಲಿ ಬಂದು ರಾಜಕೀಯ ಮಾಡ್ಕೊಂಡು ಅವರ ದರ್ಬಾರ್ಗಳು ಮಾಡ್ಕೊಂಡು ಕುತ್ಕೊಂಡಿರೋದನ್ನ ತಡೆಗಟ್ಬೇಕಂದ್ರೆ ಇದೆಲ್ಲ ನಮಗ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಅಂತ ಒಂದು ಪಟ ಕಟ್ಟಿ ನಮ್ಮ ಕೇಂದ್ರ ಜಿಲ್ಲಾ ಅಧ್ಯಕ್ಷರಾಗಿ ಮೊಹಮ್ಮದ್ ಖಲೀಲ್ ಅವರನ್ನ ಆರಿಸಿ ತಗೊಂಡಿದ್ದಾರೆ. ನಮಗ್ ನಂಬಿಕೆ ಇದೆ ಅವ್ರು ಇದನ್ನೆಲ್ಲ ತಡೆಗಟ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ಇರೋ ನಿವಾಸಿಗಳಿಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಸಿಗ್ಬೇಕಂತ ಸೌಕರ್ಯಗಳನ್ನು ಮಾಡ್ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಸಾಹೇಬ್ರು ಮತ್ತೆ ಎಲ್ಲಾರು ಅವರನ್ನ ಆರಿಸಿ ಕೊಟ್ಟಿರೋದಕ್ಕೆ ಅವ್ರಿಗೆ ಅಭಿನಂದನೆ ಅನ್ನ ಸಲ್ಲಿಸ್ತೀನಿ ಸರ್.